ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ ಹಾಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಎಲ್ಲರೂ ನಾವು ಸಂಕ್ರಾಂತಿ ಇರುವ ಕಾರಣ ತಿಂತಿಳಿ ಬ್ರಿಡ್ಜ್ಗೆ ಹೊರಟಿವಿ. ನಾನು ನಮ್ಮಣ್ಣ ಬೈಕ್ ತೊಗೊಂಡು ಹೊರಟಿವಿ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಸ್ ಒಳಗೆ ಹೊರಟರು. ನಾವು ಇವಾಗ ತಿಂತಿಳಿ ಬ್ರಿಡ್ಜಿಗೆ ಬಂದು ವೇಟ್ ಮಾಡಿದ್ವಿ. ಯಾಕಂದ್ರೆ ಬಸ್ ಒಳಗೆ ಸ್ವಲ್ಪ ಲೇಟ್ ಬಂತು. ಅದಕ್ಕೆ ನಾನು ನಮ್ಮ ಅಣ್ಣ ಇಲ್ಲೇ ವೇಟ್ ಮಾಡಿದ್ವಿ. ಹಾಗೆ ಕಡ್ಲೆಕಾಯಿ ತೊಗೊಂಡ್ವಿ, ಟೈಮ್ ಪಾಸ್ ಆಗ್ತಂತ ಕಡ್ಲೆಕಾಯಿ ತಿನ್ಕೊಂಡು ಕುಂತಿದ್ವಿ. ಅಷ್ಟರಲ್ಲೇ ನಮ್ಮ ಅಕ್ಕ ಬಾವನು ಬಂದರು ಬೈಕ್ ತೊಗೊಂಡು. ಅವ್ರ ಜೊತೆ ನಮ್ಮ ಬಬ್ಲೂನು ಬಂದಿದ್ದ. ಹಾಗೆ ಅವರು ತಿನ್ಕೊಂಡು ಕುಂತಿದ್ರು. ಅಷ್ಟರಲ್ಲೇ ನಮ್ಮ ಅಕ್ಕ ನಾನು ಪೋಸ್ ಕೊಡ್ತೀನಿ ಅಂದಾಗ ಅವರು ವೀಡಿಯೋನು ಮಾಡಿ ಅಷ್ಟರಲ್ಲೇ ನಮ್ಮ ಫ್ಯಾಮಿಲಿಯವರು ಈ ಬಸ್ ಒಳಗೆ ಬಂತು. ಬಸ್ಲಿಂದ ಇಳಿದು ಕಾಸಿ ಬಂದರು. ನಾವು ಈ ಕಡೆ ಸೈಡ್ ಬಂದ್ವಿ. ಯಾಕಂದ್ರೆ ಆಟೋ ಕೆಳಗೆ ಬಂದಿದ್ವಿ. ಅವ್ರಿಗೆ ಆಟೋ ರೆಡಿ ಮಾಡಿ ನಾವು ಹೊರಟ್ವಿ. ಇಲ್ಲಿಂದ ಹೋಗ್ತಾ ಇದ್ವಿ. ಇಲ್ಲಿ ದಾರಿಯಲ್ಲಿ ಜಾತ್ರೆ ಕಾಣಿಸ್ತು. ಜಾತ್ರೆಯಲ್ಲಿ ಸಿದ್ದರಾಮಯ್ಯ ಅವ್ರು ಬಂದಿದ್ರಂತ. ನೋಡೋಕ್ಕಾಗಲಿಲ್ಲ. ಅಷ್ಟರಲ್ಲೇ ನಾವು ಸ್ಪಾಟಿಗೂ ಬಂದ್ವಿ. ಸ್ಪಾಟಿಗೆ ಬಂದು ನೋಡಿದ್ರೆ ಏನು ಜನ ಗುರು, ಜನ ಅಲ್ಲ ಇವರು, ಜನ ಸಾಗರ ಅನಿಸ್ಬಿಡ್ತು. ಅಷ್ಟು ಜನ ಫುಲ್ಲು ಎಂಜಾಯ್ ಮಾಡಿದ್ವಿ ನಾವಂತರೂ. ಇಲ್ಲಿ ಬಂದು ಹೊರಟ್ವಿ. ನಾವಲ್ಲಿ ಜಳಕ ಮಾಡೋಕ್ಕೆ. ಅಂದ್ರೆ ಇದು ಒಂಥರ ನದಿ ಥರ ಇದೆ. ಈ ನದಿ ಒಳಗಡೆ ನಾವೆಲ್ಲರೂ ಹೊರಟಿವಿ. ನಮ್ಮ ಫ್ಯಾಮ್ಲಿಯವರು ಹಿಂದೆ ಬರ್ತಿದ್ದಾರೆ. ನಾನು ಮುಂದೆ ಹೊರಟಿದ್ದೆ. ಅಷ್ಟರೊಳಗೆ ನಮ್ಮ ಅದ್ವಿಕಾ ಅವರಪ್ಪ ನನ್ನ ಫೋಟೋ ತೆಗಿಯನಾಕತ್ತಿದ್ರು. ಅವ್ರಿಗೆ ಒಂದು ಫೋಟೋ ತೆಗೆದ್ನೆ. ಹಾಗೆ ನಮ್ಮ ಅಕ್ಕನವ್ರು ಪೋಸ್ ಕೊಟ್ಟರು. ನೋಡಿ ಫ್ರೆಂಡ್ಸ್, ಹೇಗೆ ಒಳಿದೆ. ನಮ್ಮ ಬಬ್ಲು ಆಲ್ರೆಡಿ ಬಡ್ಡಿ ಬಿಚ್ಚು ಕುಂತಿದ್ದಾನೆ. ಯಾಕಂದರೆ ಜಳಕ ಮಾಡ್ಬೇಕನ್ಸು. ನೋಡಿ ಫ್ರೆಂಡ್ಸ್, ಆ ಕಡೆ ಜನ ಅಂತರೂ ಭಾಳ ಜನ. ಆ ಕಡೆ ತಿಂತಿಳಿ ಮೌನೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಕಡೆಯಿಂದ ಹೋಗ್ಬೇಕಂದ್ರೆ ಅಲ್ಲಿ ತೆಪ್ಪ ಇರುತ್ತೆ. ತೆಪ್ಪಲ್ಲಿಂದ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ನೋಡಿ ನಮ್ಮ ಬಬ್ಲು ಚಿರಾಗಿ ಪೋಸ್ ಕೊಡ್ತಿದ್ದಾರೆ. ನಾವು ಕಾಸಿ ಜಳಕ ಮಾಡೋಕ್ಕೆ ಹೋದ್ವಿ. ನೋಡಿ ಫ್ರೆಂಡ್ಸ್, ನಾವು ಹೇಗೆ ಜಳಕ ಮಾಡೋಗುತ್ತೆ. ಆ ಕಡೆ ಲಾಸ್ಟಿಗೆ ನಮ್ಮ ಮಕ್ಕಳವರೆಲ್ಲ ಇಲ್ಲೇ, ನಮ್ಮ ಮಮ್ಮಿಯವರೆಲ್ಲ ಇಲ್ಲೇ ನಿಂತಿದ್ದಾರೆ. ನಾವು ಸ್ವಲ್ಪ ಮುಂದೆ ಹೋಗಿದ್ವಿ. ಯಾಕಂದ್ರೆ ಅಲ್ಲಿ ಆಳ ಇರಲಿಲ್ಲ. ಆಳ ಆದಂತ ನಮ್ಮ ಮಕ್ಕಳವ್ರು ಇಲ್ಲೇ ಕುಂತಿದ್ರು. ಸ್ವಲ್ಪ ಫುಲ್ ಎಂಜಾಯ್ ಮಾಡಿದ್ವಿ ನೀರಲ್ಲೇ. ಫುಲ್ಲು ಜಳಕ ಮಾಡೀವಿ. ಎಲ್ಲರೂ ಬಂದಿದ್ರು, ಭಾಳಷ್ಟು ಜನ. ಫುಲ್ ಎಂಜಾಯ್ ಮಾಡಿದ್ವಿ ನಾವಂತರೂ. ನೋಡಿ ಫ್ರೆಂಡ್ಸ್, ಹೇಗೆ ನಮ್ಮ ಮಕ್ಕಳವರೆಲ್ಲ ಜಳಕ ಮಾಡಿ ಕೂತಿದ್ದಾರೆ. ನಾವು ಜಳಕ ಮಾಡಿ ಹೊರಗಡೆ ಬಂದು ಫುಲ್ ಪೋಸ್ ಕೊಟ್ವಿ. ಭಾಳ ಸಖತ್ತಾಗಿತ್ತು ಫ್ರೆಂಡ್ಸ್. ನಮ್ಮದು ಇವತ್ತು ಟ್ರಿಪ್ ಥರ ಆಯಿತು ಇದು ಸಂಕ್ರಮಣ. ಜಳಕ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ನಾವು ನಮ್ಮನ್ನ ಸಾಮಾನು ಎತ್ಕೊಂಡು ಹೊರಟಿವಿ ಗುಡಿ ಕಡೆ. ನೆಕ್ಸ್ಟು ಏನು ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡು ಹೊರಟೆ. ಹಾಗೆ ನೋಡಿ ಗೈಸ್, ನಮ್ಮ ಅಜ್ಜಿ ಲುಕ್ ಹೇಗಿದೆ. ನಮ್ಮ ಲಂಬಾಣಿ ಡ್ರೆಸ್ ನೋಡಿ ಅಜ್ಜಿ. ನಮ್ಮ ಅಜ್ಜಿ ಫುಲ್ಲು ಜೋಶೊಳಗೆ ನಡೀತಿದ್ರು. ನಾನು ಹೊರಟೆ. ನಮ್ಮ ಮನೆಯವರು ಹಿಂದೆ ಬರ್ತಿದ್ರು. ಮುಂದೆ ಅಲ್ಲಿ ಊಟ ಮಾಡೋ ಸ್ಪಾಟ್ ನೋಡಿದ್ವಿ. ಸ್ಪಾಟ್ ನೋಡ್ಕೊಂಡು ಊಟ ಮಾಡೋಕ್ಕೆ ಎಲ್ಲರೂ ಕುಂತ್ವಿ. ರೆಡಿ ಮಾಡ್ಕೊಂಡು ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿ, ನಮ್ಮ ಅಕ್ಕನವರೆಲ್ಲ ಬಡಿಸ್ತಿದ್ದಾರೆ. ನಮ್ಮ ಅಣ್ಣ ಎಲ್ಲರಿಗೂ ಊಟ ಕೊಡ್ತಿದ್ದಾರೆ. ನಾವು ಕುಂತು ಊಟ ಮಾಡಿದ್ವಿ. ಹೋಳಿಗೆ ಚಪಾತಿ ಹಿಡ್ಕೊಂಡು ನಾನು ನೋಡಿ ಪಲ್ಯ ಎಲ್ಲ ಹಿಡ್ಕೊಂಡು ಕೂತಿದ್ದೆ. ಊಟ ಮಾಡಿ ಹೊರಗಡೆ ಮತ್ತೆ ಜಾತ್ರೆ ಕಡೆ ಹೊರಟಿವಿ. ಅಂದರೆ ಜಾತ್ರೆ ಥರನೇ ಇತ್ತು ಸಂಕ್ರಮಣ. ನಮ್ಮ ಅಕ್ಕ, ನಮ್ಮ ಬಬ್ಲು ಚಿರಾಗಿ ನಾವು ಹೊರಟ್ವಿ. ಮುಂದೆ ನಮ್ಮ ಅಣ್ಣವ್ರು ಹೊರಟಿದ್ರು. ಇವ್ರು ನೋಡಿದ್ರೆ ತೊಗೊಳೋದಾರ ಬಿಡಪ್ಪ, ಇವ್ರು ಏನು ತೊಗೊಲಿಲ್ಲ. ಮುಂದೆ ಗುಡಿಗೆ ಹೋಗಿ ಕಾಯಿ ಹೊಡಿಸ್ಕೊಂಡು ನಮ್ಮ ಅದ್ವಿಕಾಗ ಅವರಪ್ಪ ಸಾಮಾನು, ಆಟ ಸಾಮಾನು, ಸ್ಪೆಟ್ಟು ಎಲ್ಲ ಕೊಡಿಸಿದ್ರು. ಇವ್ರು ಹೊರಟಿದ್ರು. ಇವ್ರು ನೋಡಿದ್ರೆ ತೊಗೊಳೋದಾರ ಬಿಡಪ್ಪ, ಇವ್ರು ಏನು ತೊಗೊಲಿಲ್ಲ. ಮುಂದೆ ಅದ್ವಿಕಾ ಸೂಪರ್. ಅದ್ವಿಕಾ ಜಾತ್ರಾ ಜಾಲಿ ಕದ, ಜಾಲಿ ಕದ, ಜಾಲಿ ಖಾಲಿ ಜಾಲಿ ಮಚ್ಚ ಹಿಂಗೈತ್ ಲೈಫು. ಜಾಲಿ ಎಲ್ಲ ಜಾಲಿ. ತಿಂತಿಳಿ ಮೌನೇಶ್ವರ ದೇವರ ಮೂರ್ತಿ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ನಾವು ಹಾಗೆ ಗುಡಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡಿವಿ ತಿಂತಿಳಿ ಮೌನೇಶ್ವರ. ಕೈ ಮುಗಿದು ಭಾಳ ರಶ್ ಇತ್ತು. ಅದರಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಯಾಕಂದ್ರೆ ಜಲ್ದಿ ಮನೆಗೆ ಹೋಗ್ಬೇಕಂತ. ಆಲ್ರೆಡಿ ಭಾಳ ಲೇಟಾಗಿತ್ತು. ಅದಕ್ಕೆ ಜಲ್ದಿ ಹೋಗ್ಬೇಕಂತ ಜಲ್ದಿನೇ ಬಂದ್ವಿ ದರ್ಶನ ಮುಗಿಸ್ಕೊಂಡು. ಆಮೇಲೆ ನಮ್ಮ ಮನೆಯವರೆಲ್ಲ ಆಟೋ ಮಾಡಿಕೊಂಡು ಹಿಂದೆ ಬಂದರು. ನಾವು ಹೊರಟ್ವಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.